ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಈ ಕಡೆ ವೈಷ್ಣವ್ ಬೈಕ್ ತಗೊಂಡು ಬರ್ತಾ ಇರ್ಬೇಕಾದ್ರೆ ಲಕ್ಷ್ಮಿ ಬಂದು ಅದನ್ನ ತಡಿತಾಳೆ. ತಡೆದಿದ ತಕ್ಷಣ ವೈಷ್ಣವ್ ಲಕ್ಷ್ಮಿನೇ ನೋಡ್ತಾ ಇರ್ತಾನೆ. ದಾರಿ ಬಿಡಿ, ನಾನು ಹೋಗ್ಬೇಕು ಅಂತ ವೈಷ್ಣವ್ ಹೇಳಿದ ತಕ್ಷಣ ನನಗೆ ಒಂದು ಕ್ಲಾರಿಟಿ ಬೇಕು ಅಂತ ಹೇಳ್ತಾಳೆ. ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತ ಲಕ್ಷ್ಮಿ ಹೇಳಿದ ತಕ್ಷಣ ಏನ್ ಮಾತಾಡ್ಬೇಕು, ನಿನ್ನೆನೆ ಎಲ್ಲಾನು ಕೂಡ ಮುಗ್ದೋಗಿದೆ ತಾನೆ ಅಂತ ವೈಷ್ಣವ್ ಹೇಳಿದ ತಕ್ಷಣ ನಿನ್ನೆನೆ ಎಲ್ಲಾನು ಮುಗ್ದೋದ್ರೆ ನೀವ್ ಇವತ್ತು ನಿತಿನ್ ಜೊತೆ ಅಷ್ಟೊಂದು ದೊಡ್ಡ ಫೈಟ್ ಯಾಕೆ ಮಾಡ್ತಾ ಇದ್ರಿ ಅಂತ ಲಕ್ಷ್ಮಿ ಕೇಳ್ತಾಳೆ. ಓ ಹಾಗಿದ್ರೆ ಯಾಕೆ ಫೈಟ್ ಮಾಡ್ದೆ ಅಂತ ಕ್ವಶನ್ ಮಾಡ್ತಾ ಇದೀರ ಅಂತ ವೈಷ್ಣವ್ ಹೇಳಿದ ತಕ್ಷಣ ಆಗಲ್ಲ ರೀ, ಅಷ್ಟು ಜನದ ಎದುರಿಗೆ ನಿನ್ನ ಸಂಬಂಧ ಸರಿ ಇದೆ ಅಂತ ಹೇಳಿದಿರ ತಾನೆ ಅಂತ ಲಕ್ಷ್ಮಿ ಹೇಳಿದಾಗ ಅದಕ್ಕೊಂದು ಕಾರಣ ಇದೆ, ಅದಕ್ಕೋಸ್ಕರ ಹೇಳಿರೋದು ಅಂತ ವೈಷ್ಣವ್ ಹೇಳ್ತಾರೆ. ಹಾಗಿದ್ರೆ ಆ ಕಾರಣ ಏನು ಅಂತ ನನ್ಗೆ ಗೊತ್ತಾಗ್ಬೇಕು ರೀ, ನನಗೆ ಬದುಕೋಕ್ ಆಗ್ತಾ ಇಲ್ಲ, ನನ್ ಜೀವನದ ಬಗ್ಗೆ ನನ್ಗೊಂದು ಕ್ಲಾರಿಟಿ ಬೇಕು. ಒಂದ್ಸತಿ ನೀವು ಎಲ್ಲರ ಮುಂದೆ ನನ್ನನ್ನ ಹೊಗಳ್ತೀರಾ, ఏంటి ಅಂತ ಹೇಳ್ತೀರಾ, ನಾನು ಏನು ಅಂತ ಅನ್ಕೋಬೇಕು ಪ್ಲೀಸ್, ನನ್ಗೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದೆ, ನಮ್ ಸಂಬಂಧದ ನಡುವೆ ಏನಿದೆ ಅಂತ ಹೇಳಿ ಅಂತ ಲಕ್ಷ್ಮಿ ಕೇಳ್ಕೊಳ್ತಾ ಇರ್ಬೇಕಾದ್ರೆ ವೈಷ್ಣವ್ ಏನು ಮಾತಾಡ್ದೇನೆ ಅಲ್ಲಿದ್ದ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಮನೆಗ್ ಬಂದ್ಬಿಡ್ತಾನೆ. ಬರೋ ಅಷ್ಟರಲ್ಲಿ ಕಾವೇರಿ ಕೂಡ ಕೋಪ ಮಾಡ್ಕೊಂಡು ಅಲ್ಲೇ ಬಾಗ್ಲತ್ರ ನಿಂತಿರ್ತಾಳೆ. ಅವಾಗ ವೈಷ್ಣವ್ ನೋಡ್ಬಿಟ್ಟು ಏನಮ್ಮ ಅಂತ ಕೇಳ್ತಾನೆ. ನಿನ್ಗಿದೆಲ್ಲ ಯಾಕೋ ಬೇಕಿತ್ತು ಪುಟ್ಟ, ಲಕ್ಷ್ಮಿನ ನೀನ್ ಯಾಕೋ ಕಾಪಾಡ್ದು, ಊರು ಹೊಸಬ್ರೆ ನಿನಗ್ಯಾಕೋ ಬೇಕಿತ್ತು ಅಂದಿದ ತಕ್ಷಣ ಯಾಕಮ್ಮ ಈ ತರ ಮಾತಾಡ್ತಾ ಇದೀಯ ಅಂತ ವೈಷ್ಣವ್ ಹೇಳ್ತಾರೆ. ಹೌದು, ಮುಗ್ದೋಗಿರೋ ಸಂಬಂಧಕ್ಕೆ ನೀನ್ ಯಾಕೋ ಬಣ್ಣ ಹಚ್ಚೋಕೆ ನೋಡ್ತಾ ಇದೀಯ, ಸತ್ತೋಗಿರೋ ಹೆಣಕ್ಕೆ ಎಷ್ಟೇ ಸಿಂಗಾರ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ. ಅದೇ ತರ ನಿನ್ನ ಮತ್ತೆ ಲಕ್ಷ್ಮಿ ಸಂಬಂಧ, ಮುಗ್ದೋಗಿರೋ ಸಂಬಂಧದ ಬಗ್ಗೆ ನಿನ್ಗ್ಯಾಕೋ ಇಷ್ಟು ಕಾಳಜಿ ಅಂತ ಹೇಳ್ತಾಳೆ. ಕಾಳಜಿನ ಅಂತ ಇಲ್ಲಿ ವೈಷ್ಣವ್ ಅಂತೂ ಅವ್ರ ಅಮ್ಮ ಮಾತಾಡೋದನ್ನ ಕೇಳಿಸ್ಕೊಂಡು ಫುಲ್ ಶಾಕ್ ಆಗಿರ್ತಾನೆ. ಹೌದು, ನೀನ್ ಆ ಲಕ್ಷ್ಮಿನ ಆ ನಿತಿನಿಂದ ಕಾಪಾಡಬಾರ್ದಿತ್ತು ಅಂದಿದ ತಕ್ಷಣ ಏನಮ್ಮ ಮಾತಾಡ್ತಾ ಇದೀಯ, ಕಾಪಾಡಬಾರ್ದಿತ್ತು ಅಂತ ಯಾಕೆ ಹೇಳ್ತಾ ಇದೀಯ ಅಂತ ವೈಷ್ಣವ್ ಹೇಳ್ತಾನೆ. ಹೌದು ಕಣೋ, ನಿನ್ನೇನು ಅಷ್ಟೇ ಆ ಸಾಮೂಹಿಕ ಮದ್ವೆಯಲ್ಲಿ ಏನೇನೋ ಮಾತಾಡಿದೀಯ, ಅದೆಲ್ಲ ನಿನಗೆ ಬೇಕಿತ್ತ ಅಂದಿದ ತಕ್ಷಣ ನೀನೊಬ್ಬ ಸೆಲೆಬ್ರಿಟಿ, ನೀನ್ ಸುಳ್ಳು ಹೇಳಿದ್ರು ಕೂಡ ಯೋಚನೆ ಮಾಡಿ ಸುಳ್ಳು ಹೇಳ್ಬೇಕು, ನೀನ್ ಒಂದು ಮಾತಾಡಿದ್ರೆ ಅದು 100 ಕಲ್ಪನೆನ ಉಟ್ಕೊಳ್ಳುತ್ತೆ, ನೀನ್ ಈ ತರ ಮಾತಾಡೋದ್ರಿಂದ ಜನ ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ಗೊತ್ತು ತಾನೆ ಅಂತ ಇಲ್ಲಿ ಕಾವೇರಿ ಹೇಳಿದ ತಕ್ಷಣ ಯಾಕಮ್ಮ ಈ ತರ ಮಾತಾಡ್ತಾ ಇದೀಯಾ, ನಾನೇಕೆ ಮಹಾಲಕ್ಷ್ಮಿನ ಕಾಪಾಡಬಾರ್ದು ಅಂತದ್ ಅವ್ರೇನ್ ಮಾಡಿದಾರೆ ಅಂತ ಇಲ್ಲಿ ಕೇಳಿದ ತಕ್ಷಣ ಕಾವೇರಿಗಂತೂ ಫುಲ್ ಶಾಕ್ ಆಗುತ್ತೆ. ನಾನು ಏನ್ ಮಾತಾಡ್ತೀನಿ ಅಂತ ಯಾವಾಗ್ಲೂ ಕೂಡ ನಿಮ್ ಹತ್ರ ಪರ್ಮಿಷನ್ ತಗೋಬೇಕಾ, ಓ ಹಾಗಿದ್ರೆ ನಿಮ್ಮನ್ ಕೇಳಿ ನಾನ್ ಮಾತಾಡ್ಬೇಕಾ ಅಂತ ವೈಷ್ಣವ್ ಕೋಪ ಮಾಡ್ಕೊಂಡು ಕೇಳಿದ ತಕ್ಷಣ ಏನು ಮಾತಿನ ವರ್ಷನೆ ಚೇಂಜ್ ಆಗ್ತಾ ಇದೆ ಅಂತ ಕಾವೇರಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಹೌದು ಕಣೋ, ಅವಳು ಅತ್ತೆ ಅಂತನೂ ನೋಡ್ದೆ ನನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾಳೆ, ನನ್ನನ್ನ ಹಿಂದೆ ಮುಂದೆ ನೋಡ್ದೇನೆ ಜೈಲಿಗೆ ಕಳ್ಸಿದಾಳೆ, ಅವಳು ಈ ಮನೆಗೆ ಎಷ್ಟೆಲ್ಲ ಕೆಟ್ಟದ್ ಮಾಡಿದಾಳೆ, ನೀನ್ ಅವಳನ್ನ ಕಾಪಾಡಬಾರ್ದಿತ್ತು ಅಂದಿದ ತಕ್ಷಣ ಅಮ್ಮ ನನಗೆ ನಿನ್ ಮೇಲೆ ಸ್ವಲ್ಪ ಗೌರವ ಇದೆ, ಅದನ್ನ ಕಳ್ಕೊಳಕ್ಕೆ ನೋಡ್ಬೇಡ, ಯಾಕೆ ಅಂದ್ರೆ ಒಬ್ರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ಬೇಕು ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು ಅಂತ ವೈಷ್ಣವ್ ಹೇಳಿದ ತಕ್ಷಣ ಹೌದು ಹೇಳ್ಕೊಟ್ಟಿದ್ದೀನಿ, ಆದ್ರೆ ನಾನು ಮಹಾಲಕ್ಷ್ಮಿಗೆ ಹೆಲ್ಪ್ ಮಾಡ್ಬೇಡ ಅಂತ ಮಾತ್ರ ಹೇಳ್ತಾ ಇರೋದು, ನೀನು ಹೆಣ್ಣಿಗೆ ಹೆಲ್ಪ್ ಮಾಡ್ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಮಹಾಲಕ್ಷ್ಮಿಗೆ ಹೆಲ್ಪ್ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದಾಗ ಯಾಕಮ್ಮ ಮಹಾಲಕ್ಷ್ಮಿಗೆ ಹೆಲ್ಪ್ ಮಾಡಬಾರ್ದು, ನನ್ನಿದ್ದ ಅವ್ರ ಜೀವನ ಹಾಳಾಗೋದು ತಪ್ಪು ತಾನೆ, ಅವರು ಒಂದು ಹೆಣ್ಣು ತಾನೆ ಅಂದಿದ ತಕ್ಷಣ ಅವಳ ನಿನ್ನ ಸಂಬಂಧ ಮುಗ್ದೋಗಿದೆ, ಇವಾಗ ಅದ್ರ ಅವಶ್ಯಕತೆ ಇಲ್ಲ ಅಂದಿದ ತಕ್ಷಣ ಅಮ್ಮ ಸಾಕು ಪ್ಲೀಸ್, ನಿನ್ ಬಗ್ಗೆ ನನಗೆ ತುಂಬಾನೇ ಗೌರವ ಇದೆ, ಅದನ್ನ ಹಾಳು ಮಾಡ್ಕೋಬೇಡ ಅಂತ ಕೋಪದಲ್ಲಿ ಹೇಳಿದ ತಕ್ಷಣ ಪುಟ್ಟ ಅಂತ ಇಲ್ಲಿ ಕಾವೇರಿ ಹೇಳಿದಾಗ ಹೌದು ನಿನ್ ಪುಟ್ಟನೇ ಹೇಳ್ತಾ ಇದ್ದೀನಿ, ಅಲ್ಲ ಅಮ್ಮ ಮಹಾಲಕ್ಷ್ಮಿ ಇರೋ ಜಾಗದಲ್ಲಿ ಹೆಣ್ಣು ಇದ್ದಿದ್ರು ಕೂಡ ನಾನು ಇದೇ ತರನೇ ಕಾಪಾಡ್ತಾ ಇದ್ದೆ, ಅಂತದ್ರಲ್ಲಿ ಅಲ್ಲಿರೋದು ನನ್ನ ಹೆಂಡತಿ ಅಮ್ಮ, ನಾನ್ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡತಿ ಅಂದಿದ ತಕ್ಷಣ ಇಲ್ಲಿ ಲಕ್ಷ್ಮಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ, ಕಾವೇರಿ ಅಂತೂ ಫುಲ್ ಶಾಕ್ ಆಗ್ಬಿಡ್ತಾಳೆ. ಅಲ್ಲ ಅಮ್ಮ, ಅವ್ರನ್ನ ಸಪ್ತಪದಿ ತುಳಿದು ಜೊತೆಯಾಗಿರ್ತೀನಿ ಕಾಪಾಡ್ತೀನಿ ಅಂತ ನಾನ್ ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಹಾಗೆ ಇವಾಗ ಕೂಡ ಅವ್ರನ್ನ ಕಾಪಾಡ್ಕೊಳ್ತಾ ಇದ್ದೀನಿ, ಅದರಲ್ಲಿ ತಪ್ಪೇನಿದೆ ಅಂದಿದ ತಕ್ಷಣ ನಾನು ಹೇಳ್ತಾ ಇರೋದು ಆಗಲ್ಲ ಪುಟ್ಟ ಅಂತ ಇಲ್ಲಿ ಕಾವೇರಿ ಹೇಳಕ್ ಬಂದಿದ ತಕ್ಷಣ ಅಮ್ಮ ಸಾಕು, ಮಕ್ಳು ಏನಾದ್ರು ತಪ್ಪು ಮಾಡಿದಾಗ ತಪ್ಪು ದಾರಿ ಹಿಡ್ದಾಗ ಅವಾಗ ಬುದ್ಧಿ ಹೇಳ್ಬೇಕು, ಆದ್ರೆ ಈ ತರ ಮಾಡಿದಾಗ ಈ ತರ ಎಲ್ಲ ಮಾತಾಡೋದು ಸ್ವಲ್ಪನೂ ಕೂಡ ಸರಿ ಇಲ್ಲ, ಅದ್ರಲ್ಲೂ ನಾನು ಇವಾಗ ದೊಡ್ಡವನು ಅಂತ ಇಲ್ಲಿ ವೈಷ್ಣವ್ ಹೇಳ್ತಾನೆ. ನೋಡಮ್ಮ, ನೀನು ಬರೀ ದ್ವೇಷದ ಬಗ್ಗೆನೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಹತ್ರ ಟೈಮು ಇಲ್ಲ, ಅದನ್ನ ಕೇಳೋಕೆ ಇಂಟ್ರೆಸ್ಟ್ ಕೂಡ ಇಲ್ಲ ಅಂತ ಕೋಪ ಮಾಡ್ಕೊಂಡು ವೈಷ್ಣವ್ ಮನೆ ಒಳಗ್ ಹೋಗ್ಬಿಡ್ತಾನೆ. ಅದನ್ನ ಕಾವೇರಿ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾಳೆ. ಇನ್ನು ವೈಷ್ಣವ್ ಮಾತಾಡಿರೋ ಮಾತ್ನೆಲ್ಲ ಲಕ್ಷ್ಮಿ ಕೇಳಿಸ್ಕೊಂಡ್ಬಿಟ್ಟು ಅಲ್ಲ ರೀ, ಒಂದೊಂದ್ಸಲ ಸಾಯುವಷ್ಟು ದೂರನ ಕಳಿಸ್ತೀರಾ, ಇನ್ನೇನೋ ಸತ್ತೋಗ್ಬೇಕು ಅನ್ಕೊಂಡಿದ ತಕ್ಷಣ ಸಾಯುವಷ್ಟು ಪ್ರೀತಿನ ಕೊಡ್ತೀರಾ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ. ಒಂದ್ ಪಕ್ಷ ಈ ಮಾತನ್ನೆಲ್ಲ ನನ್ನ ಹತ್ರ ಹೇಳಿದ್ರೆ ನನಗೆ ಇಷ್ಟು ಖುಷಿ ಆಗ್ತಾ ಇರ್ಲಿಲ್ಲ, ನೀವು ನಿಮ್ಮ ಅಮ್ಮನ ಹತ್ರ ಅದು ನಾನ್ ಇಲ್ದೆ ಇರುವಾಗ ನನ್ ಬಗ್ಗೆ ಇಷ್ಟು ಮಾತಾಡಿದೀರಾ ಅಲ್ವಾ, ಇಷ್ಟು
ಇಷ್ಟು ಸಾಕು ರೀ, ನಿಮ್ ಮನ್ಸಲ್ಲಿ ನನ್ ಸ್ಥಾನ ಏನಿದೆ ಅಂತ ನನ್ಗೆ ಗೊತ್ತಾಯ್ತು. ಇನ್ಯಾವತ್ತೂ ಕೂಡ ನಾನ್ ನಿಮ್ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಕೆಟ್ಟ ಆಲೋಚನೆ ನನ್ನ ಹತ್ರ ಬಂದ್ರೂ ಕೂಡ ಅದನ್ನ ದೂರ ಮಾಡ್ತೀನಿ. ಯಾಕೆಂದ್ರೆ ಇವಾಗ ನಿಮ್ ಮನ್ಸಲ್ಲಿ ಸ್ವಲ್ಪನೇ ನನ್ ಬಗ್ಗೆ ಒಳ್ಳೆ ಭಾವನೆ ಬರ್ತಾ ಇದೆ ಅಂತ ಲಕ್ಷ್ಮಿ ಖುಷಿ ಆಗ್ಬಿಟ್ಟು ಈ ವಾಚ್ ಕೊಡೋಣ ಅಂತ ಬಂದೆ. ಮೊದ್ಲು ವಾಚ್ ಕೊಟ್ಟು ಹೋಗ್ಬೇಕು ಅಂತ ಮನೆ ಒಳಗೆ ಹೋಗ್ತಾ ಇರ್ತಾಳೆ. ಅವಾಗ ಕಾವೇರಿ ಕೋಪ ಮಾಡ್ಕೊಂಡು ನಿಂತ್ಕೊಳ್ಳೆ, ಎಲ್ಗೆ ಹೋಗ್ತಾ ಇದೀಯಾ? ಮೊದ್ಲು ಈ ಮನೆಗೆ ನಾಳೆ ಇದ್ದ ಬೋರ್ಡ್ ಆಗ್ಬೇಕು, ಸಂಬಂಧ ಇಲ್ದೆ ಇರೋರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಒಳಗಡೆ ಹೋಗೋ ಆಗಿಲ್ಲ ಅಂತ ಇಲ್ಲಿ ಕಾವೇರಿ ಹೇಳಿದ ತಕ್ಷಣ ಓ ಹಾಕ್ಸಿ, ಆಗಿದ್ರೆ ಸಂಬಂಧನ ಗಟ್ಟಿ ಮಾಡೋಕ್ಕೋಸ್ಕರ ಈ ಮನೆಯಲ್ಲಿ ಕೆಲವರು ಕಾಯ್ತಾ ಇದ್ದಾರೆ ಅನ್ನೋ ಬೋರ್ಡ್ ಕೂಡ ಹಾಕ್ಸಿ ಅಂದಿದ ತಕ್ಷಣ ಇಲ್ಲಿ ವೈಷ್ಣವ್ ಮಾತಾಡಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡಿದ್ದಾಳೆ ಅಂತ ಇಲ್ಲಿ ಕಾವೇರಿಗೆ ಗೊತ್ತಾಗ್ಬಿಡುತ್ತೆ. ಇವಾಗ ನನ್ ಗಂಡನ ಮನ್ಸಲ್ಲಿ ನನ್ನ ಸ್ಥಾನ ಏನಿದೆ ಅಂತ ನನ್ಗೆ ಗೊತ್ತಾಗಿದೆ. ಇವತ್ತು ಮನೆಯಿಂದ ಆಚೆ ಇರ್ಬೋದು, ಮುಂದೊಂದ್ ದಿನ ನಾನು ಈ ಮನೆ ಒಳಗೆ ಬಂದೇ ಬರ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ. ಓ ಭ್ರಮೆನ ಜಾಸ್ತಿ ಭ್ರಮೆ ಇಟ್ಕೋಬೇಡ, ತುಂಬಾ ಬೇಜಾರಾಗುತ್ತೆ ಅಂತ ಇಲ್ಲಿ ಕಾವೇರಿ ಹೇಳಿದ ತಕ್ಷಣ ಹೌದು ಅತ್ತೆ, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು, ಭ್ರಮೆನ ಜಾಸ್ತಿ ಕಟ್ಕೊಳಕ್ ಹೋಗ್ಬೇಡಿ, ಸತ್ಯ ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ, ಅವಾಗ ತುಂಬಾನೇ ನಿರಾಸೆ ಆಗುತ್ತೆ ಅಂದಿದ ತಕ್ಷಣ ನೋಡು ತುಂಬಾನೇ ಮಾತಾಡ್ತಾ ಇದೆಯಾ, ನಿನ್ಗೆ ಈ ಮನೆ ಒಳಗೆ ಯಾವತ್ತೂ ಜಾಗ ಇಲ್ಲ, ಅವತ್ತೇ ಹೇಳಿದೀನಿ, ನೀನ್ ಯಾವ್ದೇ ಕಾರಣಕ್ಕೂ ಈ ಮನೆ ಒಳಗೆ ಕಾಲಿಡೋ ಆಗಿಲ್ಲ ಅಂದಿದ ತಕ್ಷಣ ಆ ದಿನ ಆದಷ್ಟು ಬೇಗ ಬಂದೇ ಬರುತ್ತೆ, ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಇಲ್ಲಿ ವೈಷ್ಣವ್ ವಾಚನ್ನ ನೋಡ್ಕೊಂಡು ಲಕ್ಷ್ಮಿ ಫುಲ್ ಖುಷಿ ಆಗ್ಬಿಟ್ಟು ಕಾರುಣ್ಯ ಮನೆಗೆ ಬರ್ತಾ ಇರ್ತಾಳೆ. ಅದೇ ಟೈಮಿಗೆ ಕೀರ್ತಿ ಕೂಡ ಊಟ ಮಾಡ್ತಾ ಅಮ್ಮ ಫೈಟ್ ಸಖತ್ತಾಗಿತ್ತು ಅಲ್ವಾ, ವೈಷ್ಣವ್ ಲಕ್ಷ್ಮಿಗೋಸ್ಕರ ಎಷ್ಟು ದೊಡ್ಡ ಫೈಟ್ ಮಾಡ್ದ ಅಲ್ವಾ ಅಂದಿದ ತಕ್ಷಣ ಹೌದಮ್ಮ, ಇದೇ ತರ ಯಾವಾಗೂ ವೈಶು ಲಕ್ಷ್ಮಿಗೋಸ್ಕರ ಫೈಟ್ ಮಾಡ್ತಾನೆ ಇರ್ತಾನೆ ಅಂತ ಕಾರುಣ್ಯ ಹೇಳಿದಾಗ ಹೌದಾ ಮತ್ತೆ ಯಾಕೆ ಯಾವಾಗ್ಲೂ ಮೂತಿನ ಹಿಂಗ್ ಹಿಡ್ಕೊಂಡಿರ್ತಾನೆ, ಯಾವಾಗೂ ಲಚ್ಚಿಗೆ ಬೇಜಾರ್ ಮಾಡ್ತಾನೆ ಇರ್ತಾನೆ ಅಂತ ಕೀರ್ತಿ ಕೇಳಿದ ತಕ್ಷಣ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಕಾರಣ ಇದೆ ಅಮ್ಮ, ಅದು ನಿನ್ಗೆ ಅರ್ಥ ಆಗೋಲ್ಲ ಅಂದಿದ ತಕ್ಷಣ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಲಚ್ಚಿಗೆ ಯಾರು ಬೇಜಾರ್ ಮಾಡಬಾರ್ದು, ಲಚ್ಚಿ ಯಾವಾಗ್ಲೂ ಕೂಡ ಫುಲ್ ಖುಷಿಯಾಗಿರ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಲಕ್ಷ್ಮಿ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಕೀರ್ತಿ ಲಚ್ಚಿ ಅಂತ ಹೋಗ್ಬಿಟ್ಟು ಹಗ್ ಮಾಡ್ತಾಳೆ. ಏನ್ ಲಕ್ಷ್ಮಿ ಮನೇಲಿ ಇಷ್ಟೆಲ್ಲ ಆಗಿದೆ ಆದ್ರೂ ನೀನು ಇಷ್ಟು ಆರಾಮಾಗಿದೀಯ ಅಂತ ಕಾರುಣ್ಯ ಕೇಳಿದ ತಕ್ಷಣ ಇದೆಲ್ಲ ಆಗಿದ್ದು ಒಂಥರ ಚೆನ್ನಾಗೇ ಇದೆ ಬಿಡಿ ಆಂಟಿ ಅಂತ ಲಕ್ಷ್ಮಿ ಹೇಳ್ತಾಳೆ. ಏನ್ ಹೇಳ್ತಾ ಇದೀಯ ಲಕ್ಷ್ಮಿ ಅಂತ ಕಾರುಣ್ಯ ಕೇಳಿದಾಗ ಹೌದಂಟಿ, ಆ ನಿತಿನ್ ಬರೋದು, ಇವ್ರ ಫೈಟ್ ಮಾಡೋದು, ಇವ್ರ ಮನ್ಸಲ್ಲಿ ನಮ್ ಭಾವನೆಗಳು ಏನಿದೆ ಅಂತ ತಿಳ್ಕೊಳಕ್ಕೆ ಇದೊಂದು ಅವಕಾಶ ಸಿಕ್ಕಿತ್ತು ಆಂಟಿ, ಅವ್ರ ಮನ್ಸಲ್ಲಿ ನನ್ಗೆ ಒಳ್ಳೆ ಸ್ಥಾನ ಇದೆ ಅಂತ ನನ್ಗೆ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಫುಲ್ ನಾಚ್ಕೊಳ್ತಾ ಇರ್ತಾಳೆ. ಓ ಅದಕ್ಕ ಅಮ್ಮವ್ರು ಇಷ್ಟು ಫುಲ್ ಖುಷಿಯಾಗಿರೋದು ಅಂತ ಕಾರುಣ್ಯ ಹೇಳಿದ ತಕ್ಷಣ ಲಕ್ಷ್ಮಿ ಅಂತ ಫುಲ್ ನಾಚ್ಕೊಂಡ್ ಬಿಡ್ತಾಳೆ. ಆಗಿದ್ರೆ ಈ ಖುಷಿಗೆ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು ಅಂತ ಕಾರುಣ್ಯ ಹೇಳಿದ ತಕ್ಷಣ ಹೌದು ನಾನು ಕೂಡ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಕೀರ್ತಿ ಹೇಳ್ತಾಳೆ. ಸರಿ ಆಗಿದ್ರೆ ನಾನಿವತ್ತು ಪಾಯಸ ಮಾಡ್ತೀನಿ ಅಂತ ಲಕ್ಷ್ಮಿ ಹೇಳಿದ ತಕ್ಷಣ ಪಾಯಸ ಅಂದ್ರೆ ನಂಗೆ ತುಂಬಾ ಇಷ್ಟ ಬಾ, ನಾವಿಬ್ರು ಸೇರ್ಕೊಂಡು ಪಾಯಸ ಮಾಡೋಣ ಅಂತ ಕೀರ್ತಿ ಮತ್ತೆ ಇಲ್ಲಿ ಲಚ್ಚಿ ಇಬ್ರು ಕೂಡ ಅಡ್ಗೆ ಮನೆಗೆ ಹೋಗ್ತಾರೆ. ಅದೇ ಟೈಮ್ಗೆ ಕಾವೇರಿ ಅಂತೂ ಫುಲ್ ಕೋಪ ಮಾಡ್ಕೊಂಡು ವೈಷ್ಣವ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ ನನ್ ಪುಟ್ಟನ ಈ ತರ ಮಾತಾಡಿದ್ದು ಅಂತ ಯೋಚನೆ ಮಾಡ್ತಾ ಅವರು ನಾನ್ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡ್ತಿ ಅಂತ ಮತ್ತೆ ನೆನ್ಪ್ ಮಾಡ್ಕೊಂಡು ಅಲ್ಲ ಪುಟ್ಟ ಹೆಂಡ್ತಿ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಆ ಸುಬ್ಬಿ ಹೇಳೋ ತರನೇ ಒಂದು ಸತಿ ಅವನು ಆ ಕಡೆ ಇರ್ತಾನೆ, ಒಂದು ಸತಿ ಈ ಕಡೆ ಇರ್ತಾನೆ, ಇವ್ನ್ ಮಾಡೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ, ಹೀಗೆ ಬಿಟ್ರೆ ಒಂದಲ್ಲ ಒಂದು ದಿನ ಆ ಲಕ್ಷ್ಮಿನ ಕರ್ಕೊಂಡು ಅವನು ಮನೆಗ್ ಬಂದೇ ಬರ್ತಾನೆ ಅಂತ ಫುಲ್ ಕೋಪದಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಅಲ್ಲೇ ಇರೋ ಸೋಫಾದಲ್ಲಿ ಹೋಗಿ ಜೋರಾಗಿ ಕುತ್ಕೊಂಡ್ ಬಿಡ್ತಾಳೆ. ಅವಾಗ ಸೋಫಾ ಮುರಿದು ಕೆಳಗ್ ಬಿದ್ಬಿಡ್ತಾಳೆ. ಅಮ್ಮ ಅಂತ ಕಿರ್ಚಿದ ತಕ್ಷಣ ಈ ಕಡೆ ಕೃಷ್ಣ ಬಂದ್ಬಿಟ್ಟು ಏನಾಯ್ತು ಕಾವೇರಿ ಏನ್ ಮಾಡ್ಕೊಂಡೆ ಅಂತ ಎದೇಳಿಸ್ತಾ ಇರ್ಬೇಕಾದ್ರೆ ಗಂಗಾ ಬೇಗ ಬಾ ಇಲ್ಲಿ ಅಂದಿದ ತಕ್ಷಣ ಗಂಗಾ ಇಲ್ಲ ನಾನಿದ್ದೀನಿ ಅಂತ ಸುಬ್ಬಿ ಬರ್ತಾಳೆ. ಅಯ್ಯೋ ಮೇಡಮ್ ಏನ್ರಿ ಮಾಡ್ಕೊಂಡ್ರಿ ಅಂತ ಇಲ್ಲಿ ಸುಬ್ಬಿನೂ ಕೂಡ ಬಂದು ಕಾವೇರಿನ ಎದುರ್ಸಕ್ ಹೋಗ್ತಾಳೆ. ಇವಾಗ ಕಾವೇರಿನ ಕರ್ಕೊಂಡ್ ಬಂದು ಬೆಡ್ ಮೇಲೆ ಮಲಗಿಸ್ತಾಳೆ. ಅಯ್ಯೋ ಮೇಡಮ್ ಏನ್ ಮೇಡಮ್ ಈ ತರ ಮಾಡ್ಕೊಂಡ್ ಬಿಟ್ರಿ, ನಮ್ ಮೇಡಮ್ ರಾಣಿ ತರ ಇದ್ರು ಆದ್ರೆ ರಾಣಿ ಕುರ್ಚಿನೇ ಮುರಿದೋಗ್ಬಿಟ್ಟಿದೆ, ಇದ್ ಯಾಕೋ ಸರಿ ಇಲ್ಲ, ನೀವು ಆರಾಮಾಗಿ ಮಲ್ಕೊಳ್ರಿ, ನಾನು ಎಣ್ಣೆ ತಗೊಂಬಂದು ಕ್ಲೀನ್ ಆಗಿ ನಿಮ್ಗೆ ತಿಕ್ಕಿ ಕೊಡ್ತೀನಿ ಅಂತ ಸುಬ್ಬಿ ಹೇಳ್ಬಿಟ್ಟು ಇಲ್ಲಿ ಸೋಫಾ ಹತ್ರ ಬರ್ತಾಳೆ. ಅಯ್ಯೋ ಸೋಫಾ ಲಾಕೆ ಮುರಿದೋಗಿದೆ, ಯಾರು ಇದನ್ನ ತಗೊಂಬಂದ್ ಇಟ್ಟಿದ್ದು ಅಂತ ಬೈಕೊಂಡು ಆ ಸೋಫಾನ ಹೊರಗ್ ತಗೊಂಡ್ ಹೋಗ್ತಾಳೆ. ಸರಿ ನೀನ್ ಇಲ್ಲೇ ಇರು, ಹೋಗಿ ನಾನು ಸ್ಪ್ರೇನ ತಗೊಂಡ್ ಬರ್ತೀನಿ ಅಂತ ಕೃಷ್ಣ ಕೂಡ ಆಚೆ ಬರ್ತಾರೆ. ಅದೇ ಟೈಮ್ಗೆ ಈ ಕಡೆ ಲಕ್ಷ್ಮಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟು ವೈಷ್ಣವ್ ಹೇಳಿರೋ ಮಾತನ್ನೆಲ್ಲ ನೆನ್ಪ್ ಮಾಡ್ಕೊಂಡು ಇಲ್ಲಿ ಪಾಯಸನ ಮಾಡ್ತಾ ಇರ್ತಾಳೆ. ಅದೇ ತರ ಇಲ್ಲಿ ಕೀರ್ತಿ ಕೂಡ ಲಕ್ಷ್ಮಿ ಏನ್ ಮಾಡ್ತಾಳೋ ಅದೇ ಮಾಡ್ತಾ ಇರ್ತಾಳೆ. ಇಲ್ಲಿ ವೈಷ್ಣವ್ನ ನೆನ್ಪ್ ಮಾಡ್ಕೊಂಡು ಲಕ್ಷ್ಮಿ ನಗ್ತಾ ಇದ್ರೆ ಕೀರ್ತಿ ಕೂಡ ನಗ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಏನು ನನ್ ಗೊಂಬೆ ನನ್ನ ನೋಡಿ ನಗ್ತಾ ಇದೆ ಅಂದಿದ ತಕ್ಷಣ ಹೌದು ಲಚ್ಚಿ ಯಾವಾಗ್ಲೂ ಖುಷಿ ಇದ್ರೆ ನಾನ್ ಕೂಡ ಖುಷಿಯಾಗಿರ್ತೀನಿ ಅಂದಿದ ತಕ್ಷಣ ಇಲ್ಲಿ ಲಕ್ಷ್ಮಿ ಫುಲ್ ಖುಷಿ ಆಗ್ಬಿಟ್ಟು ಕೀರ್ತಿನ ಹಗ್ ಮಾಡ್ಕೊಡ್ತಾಳೆ. ಹೌದು ಲಚ್ಚಿ ನೀನ್ ಖುಷಿಯಾಗಿದ್ರೆ ನಾನು ಕೂಡ ಖುಷಿಯಾಗಿರ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಾರುಣ್ಯ ಇವ್ರಿಬ್ರು ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಫುಲ್ ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೆ. ಇನ್ನು ಈ ಕಡೆ ವೈಷ್ಣವ್ ಕೂಡ ರೂಮ್ಗೆ ಬರ್ತಾ
ಇರ್ಬೇಕಾದ್ರೆ ಅಜ್ಜಿ ಕೂಡ ಬರ್ತಾರೆ. ಬಂದಿದ ತಕ್ಷಣ ವೈಷ್ಣವ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂದಿದ ತಕ್ಷಣ, ಅಯ್ಯೋ ಅಜ್ಜಿ ನನ್ನ ಹತ್ರ ಮಾತಾಡಕ್ಕೆ ಪರ್ಮಿಷನ್ ಯಾಕೆ ಕೇಳ್ತೀರಾ ಅಂತ ವೈಷ್ಣವ್ ಹೇಳ್ತಾನೆ. ಹೌದಪ್ಪ, ಇವಾಗ ಇತ್ತೀಚೆಗೆ ಈ ಮನೆಯಲ್ಲಿ ಯಾರ ಮನ್ಸು ಯಾವಾಗ ಏನ್ ಯೋಚನೆ ಮಾಡ್ತಾ ಇರುತ್ತೆ ಅಂತ ಗೊತ್ತಿರೋಲ್ಲ. ನಾನ್ ಬಂದು ನಿನ್ನ ಏನಾದ್ರು ಕೇಳಿದ್ರೆ ಬೇಜಾರಾಗ್ಬೋದು ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂದಾಗ, ಅಯ್ಯೋ ಯೋಚನೆಗೆ ಏನಜ್ಜಿ, 1000 ಯೋಚನೆ ಇದೆ. ಮನುಷ್ಯ ಅಂದ್ಮೇಲೆ ತಲೆ ಇದ್ದಾಗ ತಲೆನೋವಿರುತ್ತೆ, ಮನ್ಸು ಅಂತ ಇದ್ದಾಗ ಯೋಚನೆ ಇದ್ದೇ ಇರುತ್ತೆ. ಅದೇನು ಅಂತ ನೀವ್ ಹೇಳಿ ಅಂತ ವೈಷ್ಣವ್ ಹೇಳಿದ ತಕ್ಷಣ, ವಿಧಿ ಕಾಲ್ ಮಾಡಿದ್ಲು ಅಂದಿದ ತಕ್ಷಣ ಈ ಕಡೆ ವೈಷ್ಣವ್ ಶಾಕ್ ಆಗ್ಬಿಡ್ತಾನೆ. ವಿಧಿ ಕಾಲ್ ಮಾಡಿ ನಾಳೆ ನನ್ ಗಂಡ ಮನೆಗ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾವೇರಿ ವಿಧಿಗೂ ಈ ಮನೆಗೂ ಸಂಬಂಧ ಇಲ್ಲ, ಬರ್ಬೇಡ ಹೇಳು ಅಂತ ಹೇಳಿದಾಳೆ. ಏನು ಮಾಡೋದು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಜ್ಜಿ ಹೇಳಿದ ತಕ್ಷಣ, ಹೌದಾ, ಅಲ್ಲ ಅವಳು ಆಗ ನೋಡಿದ್ರೆ ಗಂಡನ್ ಮನೆಯಲ್ಲಿ ಇರ್ಬೇಕು ತಾನೆ, ಒಂದೇ ದಿನಕ್ಕೆ ಇಲ್ಲಿಗೆ ಬರ್ತೀನಿ ಅಂದ್ರೆ ಏನ್ ಅರ್ಥ, ಅಲ್ಲಿ ಏನು ಸಮಸ್ಯೆ ಆಗಿರ್ಬೇಕು, ಅದಕ್ಕೆ ಅವಳು ಬರ್ತಾ ಇದ್ದಾಳೆ. ನೋಡಿ ನೀವು ಕಾಲ್ ಮಾಡಿ ಅವಳನ್ನ ಬರೋ ಕೇಳಿ, ಅದೇನು ಅಂತ ನಾನು ಅಮ್ಮನ ಹತ್ರ ಮಾತಾಡ್ಬಿಟ್ಟು ಕನ್ವಿನ್ಸ್ ಮಾಡ್ತೀನಿ ಅಂತ ಇಲ್ಲಿ ವೈಷ್ಣವ್ ಹೇಳ್ತಾನೆ. ಆಗಿದ್ರೆ ಸರಿಯಪ್ಪ ಅಂತ ಅಜ್ಜಿ ಕೂಡ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ. ಇನ್ನು ಈ ಕಡೆ ನೈಟ್ ಎಲ್ಲರೂ ಕೂಡ ಊಟ ಮಾಡ್ತಾ ಇರ್ಬೇಕಾದ್ರೆ ಗಂಗಾ ಕೂಡ ಪಾಯಸನ ತಗೊಂಡ್ ಬರ್ತಾಳೆ. ಇರಿ ಇನ್ನ ಊಟ ಒಂದು ಬಾಕಿ ಇದೆ ಅಂತ ಹೇಳ್ಬಿಟ್ಟು, ಎಲ್ಲರದು ಊಟ ಆಗ್ಲಿ ಆಮೇಲೆ ಪಾಯಸ ಕೊಡೋಣ ಅಂತ ಅನ್ಕೊಂಡಿದ್ದೆ ಅಂತ, ತಗೊಳ್ಳಿ ಎಲ್ಲರಿಗೂ ಪಾಯಸ ಕೊಡುವಂತ ಸುಬ್ಬಿ ಗಂಗಾ ಎಲ್ಲರಿಗೂ ಕೂಡ ಪಾಯಸ ಕೊಡ್ತಾ ಇರ್ತಾಳೆ. ಈ ಕಡೆ ವೈಷ್ಣವ್ ಕೂಡ ಪಾಯಸನ ತಿಂತಾನೆ. ತಿಂದಿದ ತಕ್ಷಣ ಏನಿದು ಮಹಾಲಕ್ಷ್ಮಿ ಮಾಡಿರೋ ಪಾಯಸ ತರ ಇದೆ ಅಲ್ಲ ಅಂತ ಯೋಚನೆ ಮಾಡ್ತಾನೆ. ಹೌದು ಅಂತ ಹೇಳ್ಬಿಟ್ಟು ಒಂದ್ 2-3 ಸ್ಪೂನ್ ನ ತಿಂತಾನೆ. ಇಲ್ಲ, ಇದು ಪಕ್ಕ ಮಹಾಲಕ್ಷ್ಮಿ ಮಾಡಿರೋ ಪಾಯಸನೇ, ಈ ರುಚಿನ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ ಅಂತ ವೈಷ್ಣವ್ ತಿಂತಾ ಇರ್ತಾನೆ. ಹೌದು, ಸಡನ್ ಆಗಿ ಪಾಯಸ ಯಾವಾಗ ಮಾಡ್ದೆ ಅಂತ ಅಜ್ಜಿ ಕೇಳಿದಾಗ, ಹೌದು ಕಣೆ, ಯಾವಾಗ ಏನ್ ಅಡಿಗೆ ಮಾಡ್ತೀಯ ಅಂತ ಒಂದು ಕೂಡ ಗೊತ್ತೇ ಆಗೋಲ್ಲ ಅಂತ ಸುಪ್ರೀತಾ ಹೇಳ್ತಾಳೆ. ಆದ್ರೂ ಪಾಯಸ ಮಾಡಿದ್ದು ಒಳ್ಳೇದೇ ಆಯ್ತು ಬಿಡು, ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗಿದೆ, ಅದಕ್ಕೆ ಸಿಹಿ ಏನಾದ್ರೂ ಮಾಡ್ಬೇಕು ಅಂತ ನಿನ್ಗಾದ್ರೂ ಅನ್ಸಿದೆ ಅಲ್ವಾ ಅಂತ ಕಾವೇರಿನ ನೋಡ್ಕೊಂಡು ಸುಪ್ರೀತಾ ಹೇಳ್ತಾ ಇರ್ತಾಳೆ. ಅವಾಗ ಕಾವೇರಿ ಫುಲ್ ಕೋಪ ಮಾಡ್ಕೊಂಡು, ಗಂಗಾ, ಈ ಮನೆಯಲ್ಲಿ ಏನ್ ಒಳ್ಳೆ ಕಾರ್ಯ ಆಗಿದೆ ಅಂತ ಪಾಯಸ ಮಾಡಿದ್ಯಾ ಅಂತ ಹೇಳಿದ ತಕ್ಷಣ ಈ ಕಡೆ, ಅಯ್ಯೋ ಕಾವೇರಮ್ಮ ಈ ತರ ಕೇಳ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಈ ಪಾಯಸ ನಾನ್ ಮಾಡಿದೀನಿ ಅಂದ್ರೆ ಸಾಯಿಸೇ ಬಿಡ್ತಾರೆ, ಲಕ್ಷ್ಮಕ್ಕ ಕೊಟ್ಟಿರೋದು ಅಂತ ಗೊತ್ತಾದ್ರೆ ಸಾಯಿಸಿ ಊತೆ ಹಾಕ್ಬಿಡ್ತಾರೆ, ಏನಪ್ಪ ಮಾಡೋದು ಅಂತ ಅನ್ಕೊಳ್ತಾ ಇರ್ತಾಳೆ. ಆದ್ರೆ ಈ ಕಡೆ ವೈಷ್ಣವ್ ಮಾತ್ರ ಕಾವೇರಿ ಎಷ್ಟೇ ಕಿರ್ಚಾಡಿದ್ರು ಕೂಡ ಅವನ್ ಪಾಡಿಗೆ ಅವನು ಪಾಯಸನ ತಿಂತಾನೆ ಇರ್ತಾನೆ. ಹೇಳೆ, ಯಾಕೆ ಈ ಪಾಯಸನ ಮಾಡಿದ್ಯಾ, ಈ ಮನೆ ಪರಿಸ್ಥಿತಿ ನೋಡಿ ಅಣಗಿಸ್ಬೇಕು ಅಂತ ಪಾಯಸ ಮಾಡಿದ್ಯಾ ಅಂದಾಗ, ಅಯ್ಯೋ ಇಲ್ಲ ಕಾವೇರಮ್ಮ, ಆ ತರ ಏನಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಪಾಯಸ ಮಾಡ್ದೆ ಅಂದಾಗ, ಅದು ಪಾಯಸ ನಾನ್ ಮಾಡಿಲ್ಲ ಅಂತ ಹೇಳ್ಬಿಡ್ತಾಳೆ. ಅವಾಗ ಪಕ್ಕದಲ್ಲೇ ಇರೋ ಅಜ್ಜಿ ಕೂಡ, ಹೌದು ಕಣೆ, ಅವಾಗ್ಲಿದ್ದ ನಾನು ಅಡಿಗೆ ಮನೆ ಹತ್ರನೇ ಇದೀನಿ, ನೀನ್ ಪಾಯಸ ಮಾಡಿದ್ದೆ ನೋಡಿಲ್ಲ, ಪಾಯಸ ಸ್ವಲ್ಪನೂ ಕೂಡ ಗಮ್ ಅಂತ ಸ್ಮೆಲ್ಲೇ ಬಂದಿಲ್ಲ, ಪಾಯಸ ಯಾವಾಗ ಮಾಡ್ದೆ ಅಂತ ಜೋರ್ ಮಾಡಿದ ತಕ್ಷಣ ಮುಗ್ದೋಯ್ತು ನನ್ ಕತೆ, ಈ ಪಾಯಸದಿದ್ದೆ ಇವತ್ತು ಮುಗ್ದೆ ಹೋಯ್ತು ಅಂತ ಇಲ್ಲಿ ಗಂಗಾ ಅನ್ಕೊಳ್ತಾ ಇರ್ತಾಳೆ. ನೋಡಿ, ಈ ಪಾಯಸ ಯಾರ್ ಮಾಡಿದ್ದು ಅಂತ ಗೊತ್ತಾಗೋವರೆಗೂ ಯಾರು ತಿನ್ನೋ ಹಾಗೆ ಇಲ್ಲ ಅಂತ ಕಾವೇರಿ ಹೇಳ್ತಾಳೆ. ಇವಳು ಕ್ಷಮೆ ಕೇಳ್ತಾ ಇದ್ದಾಳೆ, ಅಂದ್ರೆ ಪಕ್ಕ ಏನೋ ಮಾಡ್ಬಾರ್ದು ತಪ್ಪನ್ನ ಮಾಡಿದಾಳೆ. ಹೇಳೆ ಗಂಗಾ ಅಂತ ಜೋರ್ ಮಾಡ್ತಾ ಇರ್ಬೇಕಾದ್ರೆ, ಅಯ್ಯೋ ಬಿಡು ಕಾವೇರಿ, ಇದು ಪಾಯಸ ತಾನೇ, ಏನು ವಿಷ ಅನ್ನೋ ತರ ಕಿತ್ತಾಡ್ತಾ ಇದೆಯಲ್ವಾ ಅಂತ ಕೃಷ್ಣ ಹೇಳಿದ ತಕ್ಷಣ, ಇಲ್ಲ ಯಾರು ತಿನ್ನೋ ಆಗಿಲ್ಲ, ಮೊದ್ಲು ತಿನ್ನೋದು ಎಲ್ಲರೂ ಕೂಡ ನಿಲ್ಸಿ, ಈ ಪಾಯಸ ಯಾರು ಮಾಡಿದ್ದು ಅಂತ ಕಾವೇರಿ ಕೇಳಿದ ತಕ್ಷಣ ಈ ಕಡೆ ವೈಷ್ಣವ್ ತಿಂತಾನೆ. ಇನ್ಯಾರು ಮಾಡಿರ್ತಾರೆ, ಮಹಾಲಕ್ಷ್ಮಿ ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಅದನ್ನ ಕೇಳಿಸ್ಕೊಂಡು ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಅದನ್ನ ಹೇಳ್ಬಿಟ್ಟು ಸುಮ್ನೆ ತಿಂತಾನೆ ಇರ್ತಾನೆ. ಅವಾಗ ಸಡನ್ ಆಗಿ ಅಯ್ಯೋ ಹೇಳೇ ಬಿಟ್ನ ಅಂತ ವೈಷ್ಣವ್ ಅವ್ರ ಅಮ್ಮನ ಮಕ್ಕನ ನೋಡಿದ ತಕ್ಷಣ ಕಾವೇರಿ ಅಂತೂ ಫುಲ್ ಶಾಕ್ ಆಗಿ ವೈಷ್ಣವ್ನೇ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಶುಭ ದಿನ. ಧನ್ಯವಾದಗಳು.